ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ ನಿಂಗೆ ಧನ್ಯವಾದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾಸ್ ಲೈಫ್ ಸ್ಟೈಲ್. ಸೊ ಗೈಸ್, ನಾನು ಇದೊಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇದು ವ್ಲಾಗ್ ಆಗಿರಲ್ಲ, ಜಸ್ಟ್ ಶಾರ್ಟ್ ವಿಡಿಯೋ ಆಗಿರುತ್ತೆ. ಯಾಕೆ ಈ ವಿಡಿಯೋ ಸಡನ್ ಆಗಿ ಅಂತಂದರೆ, ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ನಿಮ್ಗೆ ಆಲ್ರೆಡಿ ಸ್ವಲ್ಪ ಐಡಿಯಾ ಬಂದಿರುತ್ತೆ ಯಾಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇಲ್ಲ. ಆ್ಯಂಡ್ ನಿಮಿಷ, ಓಕೆ. ಸೊ ಯಾಕೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇಲ್ಲ ಆ್ಯಂಡ್ ಯಾಕೆ ನಾನು ಇನ್ನೂ ಯಾವುದು ಪ್ರಿಪ್ರೇಷನ್ ವಿಡಿಯೋ ಹಾಕ್ತಾ ಇಲ್ಲ. ಆ್ಯಂಡ್ ಇನ್ನೂ ಒಂದು ವಾರ ಇದೆ ಅಷ್ಟೇ, ಕರೆಕ್ಟಾಗಿ ನಾಳೆ ಒಂದು ವಾರ ಹಬ್ಬ. ಸೊ ನಾನು ತುಂಬ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೆ. ಸೊ ಪ್ರಿಪ್ರೇಷನ್ ಒಂದಷ್ಟು ವೀಡಿಯೋಸ್ ಹಾಕೋಣ, ಮನೆ ಕ್ಲೀನಿಂಗ್ ಒಂದಷ್ಟು ವೀಡಿಯೋಸ್ ಹಾಕೋಣ, ಆ್ಯಂಡ್ ಸ್ಯಾರಿ ಶಾಪಿಂಗ್ ಮೇನ್ ಆಗಿ. ಸೊ ನಾನು ಎವ್ರಿ ಇಯರ್ ಇಷ್ಟರಲ್ಲಿ ಸ್ಯಾರಿ ಶಾಪಿಂಗ್ ಮಾಡಿಬಿಡ್ತಾ ಇದ್ದೆ. ಸೊ ಈ ಸರಿ ಅದೂ ಮಾಡಿಲ್ಲ. ಸೊ ಏನು ಎತ್ತ ಯಾಕೆ ಅಂತೆಲ್ಲ ಒಂದು ಕ್ಲಾರಿಟಿ ವಿಡಿಯೋ ಕೊಡೋಣ ಅಂದ್ಕೊಂಡು ನಾನು ಬಂದೆ. ಬಿಕಾಸ್ ನೀವುಗಳು ಅನ್ಕೋಬೋದು, ಸೊ ಯಾಕೇನು ಹಬ್ಬ ಮಾಡಲ್ವಾ ಇವರು, ಏನು ಎತ್ತ ಅಂತಲ್ಲ. ಎಸ್, ಸೊ ನಾವು ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಮಾಡ್ತಾ ಇಲ್ಲ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಅಂತಾನೆ ಅಲ್ಲ ಗೈಸ್, ನಾವು ಈ ವರ್ಷ ಯಾವ ಹಬ್ಬನೂ ಮಾಡಲ್ಲ ಆ್ಯಂಡ್ ಮಾಡಂಗಿಲ್ಲ. ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಏನಕ್ಕಿರ್ಬೋದು ಅಂತ. ಸೊ ನಮ್ಮ ಮಾವನ ತಮ್ಮ, ನಮ್ಮ ಚಿಕ್ಕ ಮಾವ ಎಕ್ಸ್ಪೈರ್ ಆದರು ಗೈಸ್. ಸೊ ಹಾಗಾಗಿ ನಾವು ಈ ವರ್ಷ ಹಬ್ಬಗಳು ಮಾಡಂಗಿಲ್ಲ. ಸೊ ನಿಮಗೂ ಗೊತ್ತಿದೆ, ಸೊ ವರ್ಷ ಆಗೋವರೆಗೂ ನಾವು ಯಾವ ಹಬ್ಬನೂ ಮಾಡಂಗಿಲ್ಲ ಅಂತ. ಹಾಗಾಗಿ ಈ ಸರಿ ನಾವು ಯಾವ ಹಬ್ಬನೂ ಮಾಡಲ್ಲ. ಆ್ಯಂಡ್ ಇದು ನಮಗೆ ತುಂಬ ಅಂದರೆ ತುಂಬ ಸಡನ್ ಶಾಕು ಗೈಸ್. ಯಾಕಂದರೆ ಒಂದಷ್ಟು ದಿನಗಳಿಂದ ಹುಷಾರು ತಪ್ಪಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು, ಹೆಲ್ತ್ ಇಶ್ಯೂ ಇತ್ತು, ಆ ಥರ ಅಂತ ಅಂದರೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೋಬೋದು. ಬಟ್ ನಮ್ದು ಈ ಥರ ಯಾವುದೂ ಅಲ್ಲ. ಆ್ಯಂಡ್ ಮೋರ್ ಓವರ್ ತುಂಬ ಹೆಲ್ತಿಯಾಗಿದ್ರು ಅಂತನೂ ಅಲ್ಲ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಬಟ್ ಈ ಥರ ಆಗುತ್ತೆ ಅಂತ ನಾವು ಯಾರೂ ಇಮ್ಯಾಜಿನೂ ಮಾಡಿರಲಿಲ್ಲ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ನಮ್ಮ ಮನೆ ಪಕ್ಕದಲ್ಲೇ ಅವ್ರು ಇದ್ದಿದ್ದು ಆ್ಯಂಡ್ ಇರೋದು ಕೂಡ. ಹಾಗಾಗಿ ನಾನು ಆಲ್ಮೋಸ್ಟ್ ಮದುವೆ ಆಗಿ ಬಂದಾಗಿಂದ ನೋಡ್ತಾನೆ ಇದ್ದೆ ಅವ್ರನ್ನ. ಈಗಂತೂ ಇಲ್ಲಿಗೆ ಬಂದ್ಮೇಲಂತೂ, ಈಗ ಹೊಸ ಮನೆಗೆ ಪಕ್ಕದಲ್ಲಂತೂ ಇರೋದ್ರಿಂದ ಆಲ್ಮೋಸ್ಟ್ ಎವ್ರಿ ಡೇ ಅಲ್ಲ ಅಂದರೂ 2 days ಒನ್ಸ್ ಅಂತೂ ನಾನು ನೋಡಿದ್ದೀನಿ ಅವ್ರನ್ನ. ಆ್ಯಂಡ್ ನಾನು ಇಲ್ಲಿ ರೂಮಿಂದ ಆಚೆ ಕೆಳಗಡೆ ಅರ್ಲಿ ಮಾರ್ನಿಂಗ್ ಎದ್ದು ಹೋಗ್ತೀನಿ ಕಿಚನ್ಗೆ. ಸೊ ಅವಾಗ ಅರ್ಲಿ ಮಾರ್ನಿಂಗ್ ಎದ್ದು ಕುತ್ಕೊಂಡ್ಬಿಡ್ತಾ ಇದ್ರು ಟೆರೆಸ್ ಮೇಲೆ, ನಿದ್ದೆ ಬರಲ್ಲ ಅಂತ ಅಂದ್ಕೊಂಡು. ಸೊ ನಂಗೆ ಅದೆಲ್ಲ ಒಂಥರ ಕಣ್ಣಿಗೆ ಕಟ್ತಂಗಿದೆ ಇವಾಗ್ಲೂ. ಆ್ಯಂಡ್ ನನ್ನ ಮಗನ್ನ ಎಸ್ಪೆಷಲಿ ತುಂಬ ಇಷ್ಟಪಡೋರು ಗೈಸ್. ಯಾವ ಮಟ್ಟಕ್ಕೆ ಅಂದರೆ, ಪಾಪ ಅವ್ನು 1.5 years ಆಗೋವರೆಗೂ ಡೈಲಿ ಒಂದು ಚಾಕ್ಲೇಟ್ ಇಟ್ಕೊಂಡು ಬಂದು ದೃಷ್ಟಿ ತೆಗೆದು, ಕೆಲಸದಿಂದ ಮುಗಿಸ್ಕೊಂಡು ಬಂದು ಚಾಕ್ಲೇಟ್ ಕೊಟ್ಟು ಒಂದು ದೃಷ್ಟಿ ತೆಗೆದು ಹೋಗೋರು. ಅವ್ನು ಮಲಗಿದ್ರು ವಿಹಾನ್ ಅಂತ ಅವನ್ನ ಎಬ್ಸ್ಬಿಟ್ಟು ಮುದ್ದಾಡಿ ಹೋಗೋರು. ಅದೆಲ್ಲ ಸ್ವಲ್ಪ ನನಗೆ ಕಷ್ಟ ಅನ್ಸುತ್ತೆ ಮರೆಯೋಕ್ಕೆ. ಬಿಕಾಸ್ ನಾವು ಆಲ್ಮೋಸ್ಟ್ ಲೈಕ್ ಡೈಲಿನೇ ನೋಡಿದ್ದೀವಿ ಅವ್ರನ್ನ. ಏನೋ ತೀರಾ ದೂರದವರು, ಅವಾಗವಾಗ ಮೀಟ್ ಆಗಲ್ಲ ಅವ್ರನ್ನ ಅಂತ ಅಂದ್ಕೊಂಡಾಗ ಸ್ವಲ್ಪ ಅಟ್ಲೀಸ್ಟ್ ನಾವೇ ಸಮಾಧಾನ ಮಾಡ್ಕೋಬೋದಿತ್ತು. ಬಟ್ ಇದು ಆ ಥರ ಅಲ್ಲ. ಎಸ್, ಇದು ಒಂಥರ ನಮಗೆ ಸಡನ್ ಶಾಕ್ ಎಲ್ರಿಗೂ, ಇಡೀ ಫ್ಯಾಮಿಲಿಗೆ. ಸೊ 8th August ಅವ್ರು ಎಕ್ಸ್ಪೈರ್ ಆಗಿದ್ದು. ಆ್ಯಂಡ್ ಇಟ್ ವಾಸ್ ಸ್ಯಾಟರ್ಡೇ ನನಗೆ ಸ್ಪೋರ್ಟ್ಸ್ ಇವೆಂಟ್ ಇತ್ತು ಕಾಲೇಜಲ್ಲಿ. ಆ ವಿಡಿಯೋ ನಾನು ಲೇಟರ್ ಅಪ್ಲೋಡ್ ಮಾಡಿದೆ. ನೀವು ಅಬ್ಸರ್ವ್ ಮಾಡಿದ್ದಂಗೆ ನಾನು ಅದನ್ನು ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಲೈಕ್ ಮಂಡೇನೂ ಅಪ್ಲೋಡ್ ಮಾಡಿದೆ ಅನಿಸುತ್ತೆ ಸ್ಪೋರ್ಟ್ಸು. ನಾನು ನಾಟ್ ಶ್ಯೂರ್, ಬಟ್ ಲೇಟಾಗಿ. ಸೊ ಸ್ಪೋರ್ಟ್ಸ್ ಇವೆಂಟ್ ನಾನು ಆ್ಯಕ್ಚುಲಿ ಅದನ್ನು ಸಂಜೆನೇ ಅಪ್ಲೋಡ್ ಮಾಡಬೇಕಾಗಿತ್ತು. ಬಟ್ ಇದೆಲ್ಲ ಆಗಿದ್ದರಿಂದ ಸ್ವಲ್ಪ ವಿಡಿಯೋ ಡಿಲೇ ಆಯಿತು. ಆ್ಯಂಡ್ ನಾನು ಸ್ಪೋರ್ಟ್ಸ್ ಮುಗಿಸ್ಕೊಂಡು ಅವಾಗೇನು ಕ್ಯಾಬಿನಿಗೆ ಬಂದೆ. 3:30 ಹಂಗೆ ಕಾಲ್ ಬಂತು ಈ ಥರ ಅಂತ. ಪ್ರೀವಿಯಸ್ ಡೇ ಅಡ್ಮಿಟ್ ಆಗಿದ್ರು. ಸೊ ಹಾಗಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ ಗೈಸ್. ಸೊ ಅವ್ರ ಫ್ಯಾಮಿಲಿಗೆ ತುಂಬ ಧೈರ್ಯ ಕೊಡಲಿ ದೇವರು ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಪಕ್ಕದಲ್ಲೇ ಇದ್ದು ನೋಡಿದ್ದೀವಿ. ಆ್ಯಂಡ್ ಇನ್ನು ಚಿಕ್ಕ ಮೊಮ್ಮಗಳು ಅವ್ರಿಗೆ 1.5 years ಅಷ್ಟೇ. ಅವಳಿಗೆ ಅಷ್ಟು ಆಸೆ ಮಾಡೋರು ಮೊಮ್ಮಗಳು ಅಂತ. ಸೊ ಹೆಂಗೂ ಗೊತ್ತಿಲ್ಲ, ಹೆಂಗೆ ಡೈಜೆಸ್ಟ್ ಮಾಡ್ಕೋತಾರೋ ಅವ್ರ ಫ್ಯಾಮಿಲಿಯವರು ಅಂತಲೂ ನನಗೆ ಐಡಿಯಾ ಇಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇದೆಲ್ಲ ಲೈಫ್ ಒಂದು ಪಾರ್ಟ್ ಅಲ್ವಾ, ಒಂದು ಪಾರ್ಟ್ ಜರ್ನಿ ಅಷ್ಟೇ. ಇದೆಲ್ಲ ನಾವೆಲ್ಲನೂ ಫೇಸ್ ಮಾಡಬೇಕು. ಸೊ ಹುಟ್ಟಿದಾಗ ಎಷ್ಟು ಖುಷಿ ಪಡ್ತೀವಿ, ಹೋದಾಗ ಅಷ್ಟೇ ನಮಗೆ ದುಃಖ ಆಗುತ್ತೆ. ಸೊ ಲೈಟ್ ಬ್ಲಿಂಕ್ ಆಗ್ತಾ ಇದೆ ಇದು ಡ್ರೋನು. ಸೊ ಇದು ಆ್ಯಕ್ಚುಲ್ ಸಿನಾರಿಯೋ ಗೈಸ್. ಇದಲ್ಲದೆ ಹಾಗಾಗಿ ನಾವು 1 year ನಿಮಗೆ ಗೊತ್ತಿದೆ, ನಾವು ಯಾವ ಹಬ್ಬನೂ ಮಾಡಂಗಿಲ್ಲ. ಸೊ ಏನೂ ಮಾಡಂಗಿಲ್ಲ. ಹಾಗಾಗಿ ಹಬ್ಬಗಳು
ಅಂದ್ರೆ ಪ್ರಾಪರ್ ಹಬ್ಬ ಮಾಡಲ್ಲ, ಬಟ್ ಪೂಜೆ ಮಾಡ್ಬೋದು. ಅದು 11 ದಿನ ಕಾರ್ಯ ಮುಗಿದ್ಮೇಲೆ. ಸೊ ಕಮ್ಮಿಂಗ್ ವೀಕಲ್ಲಿ ಅವ್ರದ್ದು 11 ದಿನ ಕಾರ್ಯ ಇದೆ. ಅದನ್ನ ಮುಗಿಸ್ಕೊಂಡ್ಮೇಲೆ ನಾವು ನಾರ್ಮಲ್ ಹಬ್ಬಗಳನ್ನ ಸಿಂಪಲ್ ಆಗಿ ಪೂಜೆ ತರ ಮಾಡಿ, ಈ ಕಾಯಿ ಎಲ್ಲ ಹೊಡಿಯಂಗಿಲ್ಲ, ಈ ಮನೆಯವ್ರಿಗೆಲ್ಲ ಹೋಗಿ ಬರಂಗಿಲ್ಲ, ಅಂಡ್ ಈ ತರ ಸೊ ಇದೆಲ್ಲ ಒಂದು ವೀಕಲ್ಲಿ ಇಷ್ಟೆಲ್ಲ ಆಗೋಯ್ತು. ಸೊ ಹಂಗಾಗಿ ಸ್ವಲ್ಪ ನಂದು ವಿಡಿಯೋಸ್ ಕೂಡ ಡಿಲೇ ಆಗ್ತಾ ಇದೆ ಅಪ್ಲೋಡ್ ಆಗಕ್ಕೆ. ಸ್ವಲ್ಪ ಟೈಮ್ ತಗೊಳ್ಳೋಣ ಇದೆಲ್ಲ ಮುಗಿಲಿ ಅಂತ ಅಷ್ಟೇ. ಎಸ್. ಸೊ ಸ್ಯಾಟರ್ಡೇ ಅದಾಯಿತು, ಸಂಡೇ ಫುಲ್ ಅವ್ರದ್ದು ಕಾರ್ಯನೇ ಮುಗ್ದೋಯ್ತು. ಆ್ಯಂಡ್ ಮಂಡೇ ಒಂದಿನ ಬಿಟ್ಟು, ಮಂಡೇ ಒಂದಿನ ಕಾಲೇಜ್ಗೆ ಹೋಗಿ ಬಂದು ಮತ್ತೆ ನಾನು ಟ್ಯೂಸ್ಡೇ ಲೀವ್ ಹಾಕ್ಕೊಂಡಿದ್ದೆ. ಬಿಕಾಸ್ ಅವ್ರದ್ದು ಶ್ರೀರಂಗಪಟ್ಟಣಕ್ಕೆ ಹೋಗಿ ಸ್ವಲ್ಪ ಅಲ್ಲೆಲ್ಲ ಒಂದಷ್ಟು ಕಾರ್ಯಗಳಿತ್ತು, ಅದೆಲ್ಲ ಮುಗಿಸ್ಕೊಂಡು ಬರೋಕೆ. ಆ್ಯಂಡ್ ಯಾ, ಹೀಗೆ ಆಗ್ತಾ ಇದೆ. ಅದಲ್ಲದೆ ಇಷ್ಟು ಪ್ರಾಪರ್ ರೀಸನ್ ಏನು ಅಂತ ಹೇಳಿದ್ರೆ, ಇದು ಆ್ಯಕ್ಚುಲ್ ರೀಸನು ಅಷ್ಟೇ ಗೈಸ್. ಬಟ್ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕಷ್ಟೇ, ಇದೆಲ್ಲ ಸ್ವಲ್ಪ ಆಗೋಗ್ಬಿಡ್ಲಿ ಅಂತ. ಆ್ಯಂಡ್ ಕಂಟೆಂಟ್ ಕೂಡ ಒಂದಷ್ಟು ರೆಡಿ ಇದೆ. ನಾವು ಹಬ್ಬ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ನಮ್ಮ ಮನೆಗೆ ನಾವು ಬಂದವ್ರಿಗೆ ಕುಂಕುಮ ಕೊಡಬೇಕು. ಬಿಕಾಸ್ ಅಷ್ಟರಲ್ಲಿ ನಾವು ಸೂದ್ಕ ತಕ್ಕೊಂಡು ಮುಗಿಸ್ಬಿಟ್ಟಿರ್ತೀವಿ 11 ದಿನ ಕಾರ್ಯ. ಸೊ ಅದಾದ್ಮೇಲೆ ಹಬ್ಬ ಬರೋದು. ಸೊ ನಮ್ಮ ಮನೆಗೆ ಬಂದವ್ರು ಕುಂಕುಮ ಕೊಡ್ತೀವಿ, ಆ್ಯಂಡ್ ನಾವು ಇನ್ನೊಬ್ರು ಮನೆ ಪೂಜೆ ಕೂಡ ಹೋಗ್ಬಿಟ್ಟು ಬರ್ಬೋದು. ಸೊ ಅವಾಗಂದೆಲ್ಲ ಒಂದಷ್ಟು ವ್ಲಾಗ್ಸ್ ಕ್ಲಿಪ್ಪಿಂಗ್ಸ್ ಮಾಡೋಣ ಅಂತಾನೆ ಅನ್ಕೊಂಡಿರೋದು. ಸದ್ಯಕ್ಕೆ ನಾವು ಒಂದಷ್ಟು ಸೆಟಪ್ ಮಾಡ್ಕೊಂಡಿದ್ದೆ ಗೈಸ್. ವರಮಹಾಲಕ್ಷ್ಮಿದೆ ಒಂದು ವೀಕ್ ಡ್ರ್ಯಾಗ್ ಮಾಡೋಣ, ಬಿಕಾಸ್ ಪ್ರಿಪ್ರೇಷನ್ ಬ್ಲಾಗು, ಸ್ಯಾರಿ ಶಾಪಿಂಗು, ಆ್ಯಂಡ್ ದೇವ್ರನ್ನ ಕೂರಿಸುವಾಗ ಒಂದಷ್ಟು ಹೆಂಗೆ ಸ್ಯಾರಿ ಡ್ರೇಪಿಂಗ್ ಹೆಂಗೆ ಬಿಗಿನರ್ಸ್ಗೆಲ್ಲ, ಅದೆಲ್ಲ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ, ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ, ಅದೇ ಲೈಫಲ್ಲ. ಸೊ ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ಸ್ಯಾಟರ್ಡೇ ಸಂಜೆ ನಾನು ಕಾಲೇಜಿಂದ ಮುಗಿಸ್ಕೊಂಡು ಬಂದು ವಿ ಹ್ಯಾಡ್ ಪ್ಲ್ಯಾನ್ ಫಾರ್ ಶಾಪಿಂಗ್. ಅಂದರೆ ನಾನು ಅತ್ತೆ ದೇವ್ರಿಗೆ ಹುಡ್ಸಕ್ಕೆ ಅಂದ್ಬಿಟ್ಟು ಸ್ಯಾರಿ ತರಕ್ಕೆ ಹೋಗ್ಬೇಕಂದ್ಬಿಟ್ಟು ಕೂಡ ಪ್ಲ್ಯಾನ್ ಆಗಿತ್ತು. ಸೊ ನಂಗೆ ಅದೊಂದಿತ್ತು, ಓಕೆ ಇದೊಂದು ವ್ಲಾಗ್ ಮಾಡ್ಕೊಂಡೋಣ. ಸ್ಯಾಟರ್ಡೇ ಬೆಳಗ್ಗೆ ನಾನು ಅದೊಂದು ಸ್ಪೋರ್ಟ್ಸ್ದು ಒಂದು ವ್ಲಾಗ್ ಮಾಡ್ಕೊಂಡೆ, ಆ್ಯಂಡ್ ಸಂಜೆ ಸ್ಯಾರಿ ಶಾಪಿಂಗ್ ಒಂದು ವ್ಲಾಗ್ ಆಗುತ್ತೆ ಅಂದ್ಕೊಂಡಿದ್ದೆ. ಸೊ ಬರೋ ವರ್ಷದಲ್ಲಿ ನೋಡಿದ್ರೆ ಇದೆಲ್ಲ ಆಗೋಯ್ತು. ಬಟ್ ಸ್ಟಿಲ್, ಸೊ ಲೈಫ್ ಹ್ಯಾಸ್ ಟು ಮೂವ್ ಆನ್ ಅಲ್ವಾ. ಸೊ ನಮಗೆ ಕಷ್ಟ ಆಗ್ತಾ ಇದೆ, ಬಟ್ ನಮ್ಮ ಮಾವನೇ ದೊಡ್ಡವರು ಗೈಸ್. ಸೊ ಮಾವ ಆದಮೇಲೆ ಅವರು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಹಸ್ಬೆಂಡ್ ಎಲ್ಲ ತುಂಬ ಅಟ್ಯಾಚ್ಡ್ ಆಗಿದ್ರು, ಚಿಕ್ಕಪ್ಪ ಅಂತ ಅಂದ್ಕೊಂಡು. ಚಿಕ್ಕವರಿಂದ ನಾವೆಲ್ಲ ಒಂದೇ ಕಡೆ ಇದ್ದಾರೆ ಅವರು. ಸೊ ಹಾಗಾಗಿ ನೋಡ್ಕೊಂಡು ಬೆಳೆದಿರೋದ್ರಿಂದ ನಾನು ಇವಾಗ ಬಂದೊಳಗೇನೆ ಇಷ್ಟು ಒಂಥರ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ, ಇವರೆಲ್ಲ ಅವಾಗಿಂದಾನೆ ಒಟ್ಟಿಗೆ ಇರೋರು. ಸೊ ಹಾಗಾಗಿ ಅವು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಕಷ್ಟ ಆಗತ್ತೆ. ಇದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡು ಅದೊಂದು ವಿಡಿಯೋ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಏನು ಜಾಸ್ತಿ ಹೇಳೋಕ್ಕಿಲ್ಲ ಗೈಸ್. ಸೊ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಸ್ವಲ್ಪ ನಾವು ಒಂದಷ್ಟು ಟೈಮ್ ತಗೊಳ್ತೀನಿ, ಅದಾದಮೇಲೆ ನಿಮಗೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಸ್ಟೇ ಟ್ಯೂನ್, ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಹರ್ಷಿತಾಸ್ ಲೈಫ್ ಸ್ಟೈಲ್ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಾಸ್ತಿ ಏನು ಹೇಳೋಕ್ಕಿಲ್ಲ, ಇದು ವ್ಲಾಗ್ ಅಂತ ಪ್ರಾಪರ್ ವ್ಲಾಗು ಅಲ್ಲ, ಪ್ರಾಪರ್ ಏನೋ ಹೇಳೋಕ್ಕೆ ವಿಡಿಯೋನೂ ಅಲ್ಲ, ಜಸ್ಟ್ ಒಂದು ನನ್ನ ಲೈಫ್ ಒಂದು ಅಪ್ಡೇಟ್ ಅಂತ ಅಂದ್ಕೊಳ್ಳಿ ಅಷ್ಟೇ. ಸೊ ಎಸ್ ಗೈಸ್, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದು ರೀಸನ್ ಇರಬೇಕಲ್ವಾ, ಯಾಕೆ ನಾವು ಏನು ರಿಲೇಟೆಡ್ ವ್ಲಾಗ್ಸ್ ಆಗ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತೀರಾ. ಸೊ ಹಾಗಾಗಿ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಅಂದ್ಕೊಂಡು ನಾನು ಥಿಂಕ್ ಮಾಡಿ, ಯಾಕೆ ಈ ಥರ ಒಂದು ವಿಡಿಯೋ ಹಾಕ್ಬಾರ್ದು ಅಂದ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಎಸ್ ಗೈಸ್, ಸೊ ಇದಾದಮೇಲೆ 1 ವೀಕ್ ಸ್ವಲ್ಪ ಇದೆಲ್ಲ ಮುಗಿಸ್ಕೊತೀನಿ. ಆಮೇಲೆ ನಾನು ಆಬ್ವಿಯಸ್ಲಿ ಸ್ವಲ್ಪ ಆದಷ್ಟು ಕಂಟೆಂಟ್ನ ತಗೊಂಡು ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ 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 ಇವಾಗ ಹೆಂಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಕೀಪ್ ವಾಚಿಂಗ್ ಮೈ ಚಾನೆಲ್ ಹರ್ಷಿತಾಸ್ ಲೈಫ್ ಸ್ಟೈಲ್. ಥ್ಯಾಂಕ್ ಯು. ಸ್ಟೇ ಟ್ಯೂನ್.